ಸಿದ್ದರಾಮಯ್ಯ ವಿರುದ್ಧದ ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ವಿಚಾರಣೆಯನ್ನ ಮುಂದೂಡಲಾಗಿದೆ. ಹೌದು, ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಳಿಬಂದಿರುವಂತಹ ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನು ಈ ವಿಚಾರಣೆಯನ್ನ ಜನವರಿ 23ಕ್ಕೆ ಮುಂದೂಡಲಾಗಿದೆ. ಈಗ ಬಂದಿರತಕ್ಕಂತಹ ಮಾಹಿತಿಯ ಪ್ರಕಾರ ಜನವರಿ 23ಕ್ಕೆ ಇದನ್ನ ಮುಂದೂಡಲಾಗಿದೆ. ಇವತ್ತು ವಿಚಾರಣೆಯನ್ನ ಇಂದು ನಡೆಯಬೇಕಾಗಿರುವಂತಹ ವಿಚಾರಣೆಯನ್ನ ಜನವರಿ 27ಕ್ಕೆ ಮುಂದೂಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಳಿಬಂದಿರತಕ್ಕಂತಹ ಮುಡಾ ಪ್ರಕರಣ ಇದರ ವಿಚಾರಣೆ ಇಂದು ನಡೆಯಬೇಕಾಗಿತ್ತು. ಇನ್ನು ಸಿಬಿಐ ತನಿಖೆಗೆ ಆಗ್ರಹಿಸಿ ತನಿಖೆಯನ್ನ ಮಾಡಿ ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಸಿದ್ರು ಸ್ನೇಹಮಯಿ ಕೃಷ್ಣ. ಆದ್ರೆ ಆ ವಿಚಾರಣೆಯನ್ನ ಜನವರಿ 27ಕ್ಕೆ ಇದೀಗ ಮುಂದೂಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಳಿ ಬಂದಿರುವಂತಹ ಮುಡಾ ಹಗರಣ ಈಗಾಗಲೇ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಹಾಗಾಗಿ ಇದನ್ನ ತನಿಖೆಗೆ ಒಳಪಡಿಸುವಂತೆ ಸ್ನೇಹಮಯಿ ಕೃಷ್ಣ ಕೂಡ ಅರ್ಜಿಯನ್ನ ಸಲ್ಲಿಸಿದ್ರು. ಆ ಅರ್ಜಿಗೆ ಅನುಗುಣವಾಗಿ ಇವತ್ತು ವಿಚಾರಣೆ ನಡೆಯಬೇಕಾಗಿತ್ತು. ಆದರೆ ಇದೀಗ ಬಂದಿರತಕ್ಕಂತಹ ಮಾಹಿತಿಯ ಅನುಗುಣವಾಗಿ ಈ ವಿಚಾರಣೆಯನ್ನ ಜನವರಿ 27ಕ್ಕೆ ಮುಂದೂಡಲಾಗಿದೆ. ಮನವಿಯನ್ನ ಪರಿಗಣಿಸಿ ಜನವರಿ 27ಕ್ಕೆ ಮುಡಾ ಹಗರಣ ಈ ಒಂದು ಕೇಸನ್ನ ಮುಂದೂಡಲಾಗಿದೆ, ವಿಚಾರಣೆಯನ್ನ ಮುಂದೂಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಳಿಬಂದಿರುವಂತಹ ಮುಡಾ ಕೇಸ್ ಲೋಕಾಯುಕ್ತ ಎಡಿಜಿಪಿ ವರದಿಯನ್ನ ಸಲ್ಲಿಸಬೇಕು. ಮನವಿಯನ್ನ ಪರಿಗಣಿಸಿದ ನಂತರದಲ್ಲಿ ಜನವರಿ 27ಕ್ಕೆ ಇದರ ವಿಚಾರಣೆ ನಡೆಯಲಿದೆ ಅನ್ನೋದು ಇವಾಗ ಇರುವಂತಹ ಮಾಹಿತಿ. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮುಡಾ ಪ್ರಕರಣ ಈಗಾಗಲೇ ಸಾಕಷ್ಟು ಚರ್ಚೆಯಾಗಿತ್ತು. ಈ ಒಂದು ಚರ್ಚೆ ಇವರ ರಾಜೀನಾಮೆ ನೀಡಬೇಕು ಅನ್ನುವ ಹಂತದವರೆಗೂ ಈ ಒಂದು ಚರ್ಚೆ ನಡೆದಿತ್ತು. ಹಾಗೆ ಇದೇ ಹಿನ್ನೆಲೆಯಲ್ಲಿ ಸ್ನೇಹಮಯಿ ಕೃಷ್ಣ ಇದನ್ನ ಸಿಬಿಐ ತನಿಖೆಗೆ ಕೊಡಬೇಕು ಅನ್ನುವಂತಹ ಒಂದು ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು. ಆದರೆ ಆ ಅರ್ಜಿ ಇಂದು ವಿಚಾರಣೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈ ವಿಚಾರಣೆಯನ್ನ ಜನವರಿ 27ಕ್ಕೆ ಇದೀಗ ಮುಂದೂಡಲಾಗಿದೆ ಅನ್ನುವಂತಹ ಮಾಹಿತಿ ಇದೆ. ಲೋಕಾಯುಕ್ತ ಎಡಿಜಿಪಿ ವರದಿಯನ್ನ ಸಲ್ಲಿಸಬೇಕು. ಮನವಿಯನ್ನ ಪರಿಗಣಿಸಿ ಜನವರಿ 27ಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ. ಅಲ್ಲಿವರೆಗೆ ಲೋಕಾಯುಕ್ತ ಪೊಲೀಸರ ತನಿಖೆನೇ ಮುಂದುವರಿಕೆಯಾಗತ್ತೆ. ಇನ್ನು ಈ ಮುಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಇದೀಗ ಕೊಂಚ ರಿಲೀಫ್ ಅಂತಾನೆ ಹೇಳಬಹುದು. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮುಡಾ ಪ್ರಕರಣ ಈಗಾಗಲೇ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಆದರೆ ಈಗ ವಿಚಾರಣೆಯನ್ನ ಜನವರಿ 27ಕ್ಕೆ ಮುಂದೂಡಲಾಗಿದೆ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಭವ್ಯ, ಇನ್ನು ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮುಡಾ ಪ್ರಕರಣ ಏನಿತ್ತು, ಸ್ನೇಹಮಯಿ ಕೃಷ್ಣ ಅವರು ಸಿಬಿಐ ತನಿಖೆ ಆಗಬೇಕು ಅಂತ ಅರ್ಜಿಯನ್ನ ಸಲ್ಲಿಸಿದ್ರು. ಆದರೆ ಅದರ ಒಂದು ವಿಚಾರಣೆ ಇವತ್ತು ಇದ್ದಿದ್ದನ್ನ ಜನವರಿ 27ಕ್ಕೆ ಮುಂದೂಡಲಾಗಿದೆ. ಯಾವ ಕಾರಣಕ್ಕಾಗಿ? ಈ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ಎಸ್ಟಿವಿ ಅಂದ್ರೆ ಧಾರವಾಡದ ಹೈಕೋರ್ಟ್ ಏಕಸದಸ್ಯ ಪೀಠದ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಲ್ಲಿ ಈ ಒಂದು ವಾದ ಪ್ರತಿವಾದ ನಡೆದಿರುವಂತದ್ದು. ಪ್ರಮುಖವಾಗಿ ವಾದ ನಡೆಯುವ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಅಂದ್ರೆ ಕೇವಲ ಸಿಬಿಐ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ನೀವು ವಾದವನ್ನ ಮಾಡ್ಬೇಕಂತ ಇಬ್ಬರು ವಕೀಲರಿಗೂ ಕೂಡ ಸೂಚನೆಯನ್ನು ಕೊಟ್ಟಿರುವಂತದ್ದು. ಸೊ ತದನಂತರ ಸ್ನೇಹಮಯಿ ಕೃಷ್ಣ ಪರ ಮನಿಂದರ್ ಸಿಂಗ್ ಒಂದು ವಾದವನ್ನ ಮಾಡ್ತಾರೆ. ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರು ಲೋಕಾಯುಕ್ತ ತನಿಖೆಯಲ್ಲಿ ಯಾವುದೇ ರೀತಿಯಾದಂತಹ ನಂಬಿಕೆ ಇಲ್ಲ. ಸೊ ಹೀಗಾಗಿ ಸಿಬಿಐ ತನಿಖೆಗೆ ಕೋರಿ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಪ್ರಮುಖವಾಗಿ ವಾದ ಮಾಡುವ ಸಂದರ್ಭದಲ್ಲಿ ಅಂದ್ರೆ ತನಿಖೆ ನಿಷ್ಪಕ್ಷಪಾತವಾಗಿರ್ಬೇಕು, ಹಾಗೇನೆ ಜನರಲ್ಲಿ ನಂಬಿಕೆ ಮೂಡಬೇಕು. ಹೀಗಾಗಿ ಸ್ವತಂತ್ರ ತನಿಖೆ ಅಗತ್ಯವಿರುವಂತದ್ದು. ಅಷ್ಟು ಮಾತ್ರವಲ್ಲದೆ 56 ಕೋಟಿ ಮೌಲ್ಯ ಸೈಟ್ ಅಕ್ರಮವಾಗಿದೆ. ಅಷ್ಟು ಮಾತ್ರವಲ್ಲದೆ ಸಿಎಂ ಪತ್ನಿ 14 ಸೈಟ್ ಅನ್ನ ಮಿಂಚಿನ ವೇಗದಲ್ಲಿ ಹಿಂತಿರುಗಿಸಿದ್ದಾರೆ. ಸೊ ಇದರಲ್ಲಿ ರಾಜ್ಯ ಸರ್ಕಾರದ ಅಂದ್ರೆ ಆರೋಪಿಗಳನ್ನು ರಕ್ಷಿಸುವಂತಹ ಕೆಲಸ ಮಾಡ್ತಿದೆ. ಯಾಕಂದ್ರೆ ಲೋಕಾಯುಕ್ತ ರಾಜ್ಯ ಸರ್ಕಾರದ ಅಧೀನದಲ್ಲಿರುವಂತದ್ದು. ಸೊ ಹೀಗಾಗಿ ಲೋಕಾಯುಕ್ತ ಪೊಲೀಸರು ರಾಜ್ಯ ಸರ್ಕಾರ ನೇಮಕ ಮಾಡಿದವರು. ಸೊ ಇವರು ತನಿಖೆಯನ್ನು ಮಾಡ್ತಾ ಇರೋ ಕಾರಣಕ್ಕಾಗಿ ಈ ತನಿಖೆ ಸರಿಯಾದ ರೀತಿ ನಡೀತಾ ಇಲ್ಲ. ಅಷ್ಟು ಮಾತ್ರವಲ್ಲದೆ ನಗರಾಭಿವೃದ್ಧಿ ಇಲಾಖೆ ಏನಿದೆ 145 ಫೈಲ್ಗಳನ್ನ ಈಗಾಗಲೇ ತೆಗೆದುಕೊಂಡಿರುವಂತದ್ದು. 145 ಫೈಲ್ಗಳು ಎಲ್ಲಿ ಹೋಯ್ತು ಅದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಇಲ್ಲ. ಒಬ್ಬ IAS ಅಧಿಕಾರಿ ನೇತೃತ್ವದಲ್ಲಿ ಇದನ್ನು ವಶಕ್ಕೆ ಪಡೆಯಲಾಗಿದೆ. ಸೊ ಹೀಗಾಗಿ ತಕ್ಷಣ ಇದನ್ನ ಸಿಬಿಐ ಕೊಡ್ಬೇಕು ಅಂತ ವಾದವನ್ನ ಕೂಡ ಮಾಡ್ತಾರೆ. ಈ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳಂದ್ರೆ ಇಲ್ಲಿವರೆಗೆ ಲೋಕಾಯುಕ್ತ ತನಿಖೆ
ತನಿಖೆಗೆ ಒಂದು ಆದೇಶ ಕೊಟ್ಟಿರೋ ಕಾರಣಕ್ಕಾಗಿ ಇಲ್ಲಿವರೆಗೆ ಮಾಡಿರುವಂತಹ ತನಿಖೆ ಅಪ್ಡೇಟ್ ಗಳನ್ನ ನಾಳೆ ಫೈಲ್ ಮಾಡ್ಬೇಕಂತ ಹೇಳ್ತಾರೆ. ಆದ್ರೆ ಸಿಎಂ ಪರ ವಕೀಲರು ಮನವಿ ಮಾಡ್ತಾರೆ, ಹಾಗೇನೆ ಲೋಕಾಯುಕ್ತ ಪರ ವಕೀಲರು ಕೂಡ ಮನವಿ ಮಾಡಿರುವಂತದ್ದು. ಸೊ ಹೀಗಾಗಿ ವಿಚಾರಣೆಯನ್ನ ಮೊದಲು ಜನವರಿ 23ಕ್ಕೆ ಮುಂದೂಡಿಕೆ ಮಾಡ್ತಾರೆ. ಆದ್ರೆ ಸಿಎಂ ಪರ ವಕೀಲರಾದಂತಹ ಹಿರಿಯ ವಕೀಲ ಕಬೀರ್ ಸಿಂಗ್ ಅವರೊಂದು ಮನವಿ ಮಾಡ್ತಾರೆ. ಸೊ ಹೀಗಾಗಿ ಜನವರಿ 27ಕ್ಕೆ ವಿಚಾರಣೆ ಮುಂದೂಡಿಕೆ ಮಾಡಿರುವಂತದ್ದು. ಅಲ್ಲಿವರೆಗೆ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನ ಮಾಡ್ತಾರೆ. ಅಷ್ಟು ಮಾತ್ರವಲ್ಲದೆ ಏನು 27ಕ್ಕೆ ವಿಚಾರಣೆ ನಡೆಯುತ್ತೆ, ಅದರ ಮುಂಚಿನ ದಿವಸ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡೋಕೆ ಹೇಳಿರುವಂತದ್ದು. ಅಂದ್ರೆ ಲೋಕಾಯುಕ್ತ ಪೊಲೀಸರು ಇಲ್ಲಿವರೆಗೆ ಏನೆಲ್ಲ ತನಿಖೆಯನ್ನ ಮಾಡಿದ್ದಾರೆ, ಸೊ ಅದ್ರ ಎಲ್ಲ ಅಪ್ಡೇಟ್ ಅನ್ನ ನ್ಯಾಯಾಧೀಶರ ಎದುರುಗಡೆ ಒಂದು ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಅದರ ಆಧಾರದ ಮೇರೆಗೆ ಸಿಬಿಐಗೆ ಕೊಡ್ಬೇಕಾ ಅಥವಾ ಲೋಕಾಯುಕ್ತ ಪೊಲೀಸರೇ ತನಿಖೆಯನ್ನ ಮಾಡ್ಬೇಕಾ ಅನ್ನೋ ಆದೇಶ ಕೂಡ ಹೊರಬೀಳುತ್ತೆ. ಪ್ರಮುಖವಾಗಿ ಪೀಠ ಈಗಾಗಲೇ ಒಂದು ಆದೇಶವನ್ನ ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಆಕ್ಷೇಪಣೆ ಆಗಿರ್ಬೋದು, ಪ್ರತ್ಯುತ್ತರ ಆಗಿರ್ಬೋದು, ಪರಸ್ಪರ ಪಕ್ಷಕಾರರು ಹಂಚಿಕೊಳ್ಳಬೇಕು. ಹಾಗೇನೆ ಇಲ್ಲಿವರೆಗೆ ನಡೆಸಿರುವ ತನಿಖೆಯ ವರದಿಯನ್ನ ಲೋಕಾಯುಕ್ತ ಎಡಿಜಿಪಿಗೆ ಸಲ್ಲಿಕೆ ಮಾಡ್ಬೇಕು. ಅಂದ್ರೆ ಏನು ಲೋಕಾಯುಕ್ತ ಡಿವೈಎಸ್ಪಿ ಆಗಿರ್ಬೋದು, ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ತನಿಖೆ ನಡೀತಾ ಇದ್ರು ಕೂಡ ಇದರ ಅಪ್ಡೇಟ್ ಅನ್ನ ಖುದ್ದಾಗಿ ಹೈಕೋರ್ಟ್ಗೆ ಬಂದು ಲೋಕಾಯುಕ್ತ ಎಡಿಜಿಪಿ ಒಂದು ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಅಷ್ಟು ಮಾತ್ರವಲ್ಲದೆ ಲೋಕಾಯುಕ್ತ ಪೊಲೀಸ್ ದೇವರಾಜ್ ಪರವಾಗಿ ಸಲ್ಲಿಸಿದ ಆಕ್ಷೇಪಣೆಯನ್ನ ದಾಖಲೆ ಮೂಲಕ ಈಗಾಗಲೇ ನ್ಯಾಯಾಲಯ ಸ್ವೀಕರಿಸಿ ವಿಚಾರಣೆಯನ್ನ ಜನವರಿ 27ಕ್ಕೆ ಮುಂದೂಡಿಕೆ ಮಾಡಿದೆ. ದಿವ್ಯಾ, ಸದ್ಯ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೊಂಚ ರಿಲೀಫ್ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಳಿಬಂದಿರುವಂತಹ ಮುಡಾ ಹಗರಣ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಆದರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಈ ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ವಿಚಾರಣೆಯನ್ನ ನಡೆಸಲಾಗಿತ್ತು. ಆದರೆ ಈ ವಿಚಾರಣೆಯನ್ನ ಜನವರಿ 27ಕ್ಕೆ ಮುಂದೂಡಲಾಗಿದೆ. ಲೋಕಾಯುಕ್ತ ಎಡಿಜಿಪಿಗೆ ವರದಿಯನ್ನ ಸಲ್ಲಿಸಬೇಕು. ಮನವಿಯನ್ನ ಪರಿಗಣಿಸಿ ಜನವರಿ 27ಕ್ಕೆ ಈ ವಿಚಾರಣೆಯನ್ನ ಮುಂದೂಡಲಾಗಿದೆ. ಅಲ್ಲಿಯವರೆಗೆ ಲೋಕಾಯುಕ್ತ ಪೊಲೀಸರ ತನಿಖೆ ಹೀಗೆ ನಡೀತಾ ಇದೆ, ಅದು ಮುಂದುವರಿಯಲಿದೆ. ಮುಡಾ ಪ್ರಕರಣದಲ್ಲಿ ಹೀಗಾಗಿ ಸಿಎಂ ಸಿದ್ದರಾಮಯ್ಯಗೆ ಒಂದು ರೀತಿ ಕೊಂಚ ರಿಲೀಫ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ವಿಚಾರಣೆ ನಡೀಬೇಕಿತ್ತು. ಆದರೆ ವಿಚಾರಣೆಯನ್ನ ಜನವರಿ 27ಕ್ಕೆ ಮುಂದೂಡಲಾಗಿದೆ. ಲೋಕಾಯುಕ್ತ ಎಡಿಜಿಪಿ ವರದಿಯನ್ನ ಸಲ್ಲಿಸಬೇಕು. ಆ ಮನವಿಯನ್ನ ಪರಿಗಣಿಸಿ ಜನವರಿ 27ಕ್ಕೆ ವಿಚಾರಣೆಯನ್ನ ಮುಂದುವರಿಸಲಾಗುತ್ತೆ. ಅಲ್ಲಿಯವರೆಗೆ ಇವಾಗ ತನಿಖೆ ನಡೀತಾ ಇರುವಂತಹ ಲೋಕಾಯುಕ್ತರ ಪೊಲೀಸರ ತನಿಖೆ ಮುಂದುವರಿಯುತ್ತೆ. ಹಾಗಾಗಿ ಈ ಒಂದು ಕೇಸ್ನಲ್ಲಿ ಮುಡಾ ಪ್ರಕರಣಕ್ಕೆ ಸಿದ್ದರಾಮಯ್ಯ ಅವರಿಗೆ ಕೊಂಚ ರಿಲೀಫ್ ಸಿಕ್ಕಿದೆ ಅನ್ಬೋದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.